ನಮಸ್ತೆ ಬಂಧುಗಳೇ, ನಾನು ಶಾಂತಶಾಸ್ತ್ರಿ. ನಿಮಗೆ ಇವತ್ತು ಅಂತಾರಾಷ್ಟ್ರೀಯ ಯೋಗದ ದಿನದ ಅದಕ್ಕೆ ಶುಭ ವಂದನೆಗಳು. ಇವತ್ತು ಯೋಗ ನೋಡುವ ನಮ್ಮ ಸಂಘಟನೆಯೊಂದಿಗೆ ಯೋಗ ನಿಮಗೆ ತೋರಿಸ್ತಿದ್ದೇನೆ. ಈಗ ನಾನು ಮಾಡುವಂಥ ಭಾಳ ನಾವು ರೋಗಮುಕ್ತರಾಗಿ ಬಾಳಲಿಕ್ಕೆ ಇದು ಒಂದು ಸಹಾಯ ಆಗ್ತದೆ. ನಮಗೆ ರೋಗಮುಕ್ತವಾಗಿ ಬಾಳಲಿಕ್ಕೆ ಇದು ಸಹಾಯ ಆಗ್ತದೆ. ನೋಡಿ, ಕಾಲನ್ನು ಹೀಗೆ ಇಟ್ಟುಕೊಳ್ಬೇಕು, ಹೀಗೆ ಮಾಡಬೇಕು. ಇದು ಮತ್ತು ಹೀಗೆ ಮಡಿಸಿ ಇದಕ್ಕೆ ಸುಖಾಸನ. ಇದು ಒಂದು ಯೋಗ. ಅದಕ್ಕೆ ಕೆಳಗೆ ಊಟ ಮಾಡುವಾಗ ನೆಲದಲ್ಲಿ ಕೂತು ಅಟ್ಟ ಮುಟ್ಟ ಹಾಕಿ ಸುಖಾಸನ. ಹೀಗೆ ಬೆರಳನ್ನು ಹೀಗೆ, ಇದು ಧ್ಯಾನ ಮುದ್ರೆ. ಇದು ಅಯ್ಯೋ, ನಮಗೆ ವಾಯೆಲ್ಲ ಇದ್ದರೆ ಈ ಥರ ನೋಡಿ, ಹೀಗೆ ವಾತ ಇದ್ರೆಲ್ಲ ಹೋಗ್ತದೆ. ಹೀಗೆ ಈ ಮುದ್ರೆಯಲ್ಲಿ ನಾವು ಕಪಾಲವಾತ ಮಾಡೋದು. ಅಂದರೆ ಮೂಗಿನಲ್ಲಿ ತಗೊಳ್ಬೇಕು. ನಾವು ಏನಾದರೂ ಮೂಗಿನೊಳಗೆ ಹೋದರೆ ಮಾಡ್ತೇವಲ್ಲ, ಹಾಗೆ ಮಾಡೋದು. ಹೊಟ್ಟೆ ಒಳಗೆ ಹೋಗ್ಬೇಕು, ಹೊರಗೆ ಬರೋದು. ಹೊಟ್ಟೆ ಒಳಗಿನ ಭಾಗಗಳಿಗೆ ವ್ಯಾಯಾಮ ಸಿಗ್ತದೆ. ಖಾಲಿ ನಡೆಯೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ ವ್ಯಾಯಾಮ ಆಗೋದಿಲ್ಲ. ವ್ಯಾಯಾಮ ಮಾಡಬೇಕು ಸಪರೇಟಾಗಿ. ಅದು ಹೊಟ್ಟೆ ಒಳಗೆ ಹೋಗಬೇಕು, ಹೊರಗೆ. ಆಗ ಹೊಟ್ಟೆ ಒಳ ಕರಳಿಗೆ, ಜಠರಕ್ಕೆ, ಪಿತ್ತಕೋಶಕ್ಕೆ ಎಲ್ಲಕ್ಕೂ ವ್ಯಾಯಾಮ ಸಿಗ್ತದೆ. ನಿಮಗೆ ರೋಗಮುಕ್ತರಾಗಿ ಬದುಕಲಿಕ್ಕೆ ಸಹಾಯ ಆಗ್ತದೆ. ನಮ್ಮ ದೇಹ ಮುಖ್ಯ, ಆರೋಗ್ಯವಾಗಿ ನೋಡಿ ಮಾಡಿ. 2 ನಿಮಿಷ ಹೀಗೆ ಸುಯಿಂಪಬೇಕು. ನಾವು ತುಳಿನಲ್ಲಿ ಸುಯಿಂಪುದು ಅಂತ ಇರ್ತೇವೆ. ವಾಟ್ ಯು ಕಾಲ್ ಇನ್ ಕನ್ನಡ, ಯು ಮೀನು. ಒಂದು ಮೂಗಿನ ತಗೊಳ್ಬೇಕು, ಒಂದು ಮೂಗಿನ ಬಿಡಬೇಕು. ಇದಕ್ಕೆ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇಟ್ಕೊಂಡು ಯಾವ್ಯಾವ ಭಂಗಿಯಲ್ಲಿ ನಾವು ಕಪಾಲಮಾತು ಮಾಡ್ಬೋದು. ಆಮೇಲೆ ಹೀಗೆ ನಾಗಾಸನ ಔಚಿ ಬಿಡಬೇಕು, ಮತ್ತೆ ತಲೆ ಎತ್ತಬೇಕು. ಎರಡು ಕೈಯನ್ನು ಹೀಗೆ ಇಡಬೇಕು, ಮತ್ತೆ ತಲೆ ಎತ್ತಬೇಕು. ಹೀಗೆ ಇದು ನಾಗಾಸನ. ವಾತ, ಅಥ್ಲೆಟಿಕ್ಸ್ ಎಲ್ಲ ಹೇಳ್ತಾರಲ್ಲ, ದೊಡ್ಡ ಅದೇನಂತೇಳಿ ವಾತ ಎಲ್ಲ ಉಂಟಾಗ್ತದೆ. ಅದಕ್ಕೆ ವಾತ ಆಗ್ತದೆ. ವಾತ ಎಲ್ಲ ಕೇಳಿದಿರಲ್ಲ. ರಕ್ತ ಕಲುಷಿತ ಆಗ್ತದೆ. ರಕ್ತದ ಆಚೆ ಈಚೆ ಸಂಚಾರ ಸ್ವಲ್ಪ ಕಮ್ಮಿ ನಿಧಾನಗತಿದೆ. ಇದೆಲ್ಲ ಆಗಬಾರ್ದು ಅಂತ ಹೇಳಿದ್ರೆ ನಾವು ದೇಹವನ್ನು ವ್ಯಾಯಾಮ ಮಾಡಬೇಕು. ನೋಡಿ, ಇಲ್ಲಿ ನೋಡಿ, ಈ ಕಾಲು ಉಂಟಲ್ಲ, ನಮ್ಮ ಈ ಕಾಲು ನೋಡಿ, ಇದನ್ನು ಹೀಗೆ ಮಾಡಬೇಕು. ಹೀಗೆ ತಿರುಗಿಸ್ಬೇಕು. ಹಾಗೆಲ್ಲ ಮಾಡಬೇಕು. ಮತ್ತೆ ಕಾಲನ್ನು ಮೇಲೆ ಇಡಬೇಕು. ಕಾಲನ್ನು ಹೀಗೆ ಮಾಡಿದ್ರೆ ಸ್ವಲ್ಪ ಗೋಡೆ ಇದ್ದು, ನಿಮ್ಮ ಮನೆಯಲ್ಲಿ ಗೋಡೆ ಇದ್ದರೆ ಗೋಡೆಗೆ ಕಾಲು ಕೊಡಿ. ಪ್ರಾಯದವರು ಇಷ್ಟು ಮಾಡಿ ಸಾಕು. ಯುವತಿಯರು ಸ್ವಲ್ಪ ಗೋಡೆಗೆ ಇದನ್ನು ಹೀಗೆ ಇನ್ನು ನೋಡಿ, ಈ ಥರ ಇಟ್ಟುಕೊಳ್ಬೇಕು. ಗೋಡೆಗೆ ಕಾಲು ಹೀಗೆ ಮಾಡಬೇಕು. ಹೀಗೆ ಸ್ವಲ್ಪ ಒತ್ತಿ ಇಟ್ಕೊಳ್ಬೇಕು. ನಿಮಗೆ ರಕ್ತ ಮೇಲ್ಮುಖವಾಗಿ ಹೀಗೆ ಇಟ್ಕೊಂಡೆ ಕಾಲನ್ನು 300, 4, 5, 6, 7, 8, 9, 10 ಹೀಗೆ 300 ಸಲ ಒಂದು ಕಾಲು ಎತ್ತಬೇಕು. ಹೀಗೆ ಬಲ ಕಾಲು ಎತ್ತಿ ಎಡ ಕಾಲನ್ನು ಹೀಗೆ ಎತ್ತಬೇಕು. ಎಡ ಕಾಲನ್ನು ಎತ್ತಿದರೆ ಬಲ ಕೈಯನ್ನು ಹೀಗೆ ಎತ್ತಬೇಕು. ಹೀಗೆ ಮಾಡಿ. ಮತ್ತು ಶವಾಸನ. ನಾಗಾಸನ ಹೇಳ್ಕೊಡ್ತೇನೆ. ನಾಗಾಸನ ನೋಡಿ, ಹೇಗೆ ನೋಡ, ಹೀಗೆ ಮಾಡಿ ಕಾಲನ್ನು ಉದ್ದಕ್ಕೆ ಬಿಡ್ಬೇಕು. ಹೀಗೆ ಕಾಲು ಉದ್ದಕ್ಕೆ ಬಿಡಬೇಕು. ಆಮೇಲೆ ಹೀಗೆ ಇದು ನಾಗಾಸನ. ಈ ಥರ ನಾಗಾಸನ ಅಡಿಗೆ 2 ಕಾಲು ಹೀಗೆ ಇಟ್ಕೊಳ್ಬೇಕು. ಯಾವ್ಯಾವ ಭಂಗಿಯಲ್ಲಿ ನೀವು ಕಪಾಲಭಾತಿ ಮಾಡ್ಬೋದು. ಮತ್ತೆ ಈ ಕಾಲು ಇದು ಬರ್ತಲ್ಲ, ನಿಮಗೆ ಸಪೋಸ್ ನಿಮಗೆ ಕಾಲಿದ್ದು ಏನಾದರೂ ಪ್ರಾಬ್ಲಮ್ ಬರ್ತದೆ, ಅವರಿಗೆಲ್ಲ ಕಾಲು ನೋವಿರ್ತದೆ. ಅವರಿಗೆ ಹೀಗೆ ಅಂದರೆ ರಕ್ತ ಪರಿಚಲನೆ, ರಕ್ತ ಶುದ್ಧ ಇರುವುದಿಲ್ಲ. ರಕ್ತ ಅಶುದ್ಧವಾದಾಗ ಕಾಲಿನಲ್ಲಿ ರಕ್ತ ಆಚೆ ಈಚೆ ಹೋಗುವುದಿಲ್ಲ. ಕಡೆಗೆ ಎಲ್ಲ ಅಥ್ಲೆಟಿಕ್ಸಾಗೆ ಇಷ್ಟು ಹೆಸರು ಕೊಡ್ತಾರೆ. ಏನಿಲ್ಲ, 50 ವರ್ಷ ನಿಂತಾಗ ಸ್ವಲ್ಪ ರಕ್ತ ಹೆಪ್ಪು ಬರ್ತದೆ, ಅಂದರೆ ದಪ್ಪ ಆಗ್ತದೆ ಅಂತ ಹೆಪ್ಪು ಕೊಡೋದಲ್ಲ, ದಪ್ಪ ಆಗ್ತದೆ. ಆಗ ರಕ್ತದ ಸಂಚಾರ ಸ್ವಲ್ಪ
ನಿಧಾನಗತಿಲ್ಲ. ಆಗ ಎಲ್ಲ ನಿಂತ್ಕೊಂಡಿತ್ತು ನಿಮಗೆ ನೋವು ಶುರು ಆಗ್ತದೆ ಅಲ್ಲಲ್ಲಿ ಗಂಟೆಗಳಲ್ಲಿ. ತಿನ್ನುವ ಆಹಾರದಿಂದ ನಮ್ಮ ಡೇ ಟು ಡೇ ಲೈಫಿಂದಾಗಿ ನಮ್ಮ ರಕ್ತ ಸ್ವಲ್ಪ ದಪ್ಪ ಕಟ್ತದೆ ಮತ್ತು ಅದರಲ್ಲಿ ಕಲ್ಮಶಗಳೆಲ್ಲ ಉಂಟಾಗ್ತದೆ ರಕ್ತದಲ್ಲಿ. ಆಗ ಏನಾಗ್ತದೆ, ನಮ್ಮ ಕಾಲುಗಳಲ್ಲಿ ರಕ್ತ ಸಂಚಾರ ನಿಧಾನಗತಿ ಆಗುವಾಗ ನೋವಾಗ್ತದೆ. ಹಾಗೆ ಆಗ್ಬೋದು. ಒಳ್ಳೆ ರೀತಿಯಲ್ಲಿ ರಕ್ತ ಸಂಚಾರ ಆಗಬೇಕು, ರಕ್ತ ಶುದ್ಧ ಆಗಬೇಕು. ಅದಕ್ಕೆ ಆಸನಗಳನ್ನು ಮಾಡಿದರೆ ಧರ್ಮಕ್ಕೆ ಆಗೋದು. ಧರ್ಮ ಫ್ರೀ ಇದೊಂದು ಫ್ರೀ. ಹೀಗೆ ಮಾಡಬೇಕು. ಮತ್ತು ಬೆರಳನ್ನು ಹೀಗೆ 1 2 3 4 ಹೀಗೆ ಮಾಡಬೇಕು. ಮತ್ತು ಮೇಲೆ ಹೀಗೆ ಮಾಡಿದರೆ ವಾತ ಎಲ್ಲ ಕಮ್ಮಿ. ಮತ್ತು ಹೀಗೆ ಮಾಡಿ ಮತ್ತು ಹೀಗೆ ಇಟ್ಕೊಳ್ಬೇಕು.